ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಾಕ್ಯ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠರು, ಪ್ರಿಯರು ಆಗಿರುವುದರಿಂದ ಕನಿಕರೆ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳ್ರಿ. ಪ್ರಿಯರೇ, ನೋಡ್ರಿ, ದೇವರ ಆತ್ಮನ ಇವತ್ತಿನ ವಾಕ್ಯದೊಟ್ಟಿಗೆ ನಮ್ಮ ಹೇಳ್ತಾ ಇದ್ದಾನೆ, ನೀವು ದೇವರಿಂದ ಆರಿಸಿಕೊಂಡವರು. ನೋಡ್ರಿ ಪ್ರಿಯರೇ, ಈ ಲೋಕದಲ್ಲಿ ದೇವರಿಂದ ಆರಿಸಿಕೊಂಡವರು ಬಹಳ ಜನ ಇಲ್ಲ, ಬಹಳ ಕಡಿಮೆ ಜನ ಮಾತ್ರವೇ ಇರುವಂತದ್ದು. ನಿಜವಾಗಿ ಹೇಳ್ಬೇಕಂದ್ರೆ ಎಲ್ಲರಿಂದಲೂ ದೇವರಿಂದ ಆರಿಸಲ್ಪಡುವುದಿಲ್ಲ. ದೇವರಿಂದ ಆರಿಸಲ್ಪಡುವುದು ಅಂದ್ರೆ ಏನು? ಇಲ್ಲಿ ಎರಡು ರೀತಿ ಆರಿಸಲ್ಪಡುವುದನ್ನು ನಾವು ಗಮನಿಸೋಣ. ಮನುಷ್ಯನಿಂದ ಆರಿಸಲ್ಪಡುವುದು, ದೇವರಿಂದ ಆರಿಸಲ್ಪಡುವುದು. ಮನುಷ್ಯರಿಂದ ಆರಿಸಲ್ಪಡುವುದು ಅಂದ್ರೆ ಏನು? ಒಂದು ಉದಾಹರಣೆಗಾಗಿ ನಾನು ಹೇಳ್ತೇನೆ. ತಂದೆ ಸೇವೆ ಮಾಡ್ತಾ ಇರ್ತಾರೆ, ಆ ತಂದೆಗೆ ಒಬ್ಬ ಮಗನಿರ್ತಾನೆ. ತಂದೆಗೆ ವಯಸ್ಸಾಗ್ತಾ ಬರುತ್ತೆ, ಆತನು ಸಾಯುವ ವಯಸ್ಸಿನಲ್ಲಿ, ಇನ್ನೇನು ಸತ್ತೋಗ್ತೇನೆ ಅನ್ನುವಂಥ ವಯಸ್ಸುಗಳು ಹತ್ತತ್ರ ಬರುವಾಗ ಆತನ ಏನ್ ಮಾಡ್ತಾನೆ? ಆತನ ಮಗನನ್ನ ಸೇವೆಗೆ ಒಪ್ಪಿಸ್ಕೊಡ್ತಾನೆ. ಆತನ ಮಗನ ಸೇವೆಯನ್ನು ಮಾಡ್ತಾನೆ. ಇದು ತಂದೆ ಮನುಷ್ಯರಿಂದ ಆರಿಸಲ್ಪಡುವಂಥದ್ದು. ಇದು ದೇವರಿಂದ ಆರಿಸಲ್ಪಡುವುದಲ್ಲ, ಬದಲಾಗಿ ಮನುಷ್ಯರಿಂದ ಆರಿಸಲ್ಪಡುವುದು. ಈ ಮನುಷ್ಯರಿಂದ ಆರಿಸಲ್ಪಟ್ಟು ಅವರು ದೇವರ ಕರೆಗೆ ಬರ್ತಾರೆ, ಬಟ್ ಆದ್ರೆ ದೇವರು ನೇರವಾಗಿ ಅವ್ರನ್ನ ಕರೆದಿಲ್ಲ, ಇಂಡೈರೆಕ್ಟ್ ಆಗಿ ದೇವರು ಅವ್ರನ್ನ ಕರೆದಿದ್ದಾರೆ. ಎರಡನೇದಾಗಿ ದೇವರಿಂದ ಆರಿಸಲ್ಪಟ್ಟವರು. ಏನಪ್ಪಾ ಇದು? ದೇವರಿಂದ ಆರಿಸಲ್ಪಟ್ಟವರು ಅಂದ್ರೆ ನಾವು ನೀವುಗಳು. ಯಾಕಂದ್ರೆ ನಮ್ಮ ತಂದೆ ತಾಯಿಗಳಾಗಿರ್ಬೋದು, ನಮ್ಮ ಅಣ್ಣ ತಮ್ಮಂದ್ರಾಗಿರ್ಬೋದು, ನಮ್ಮ ಬಂಧು ಬಳಗಳಾಗಿರ್ಬೋದು, ಯಾರು ಕೂಡ ದೇವ್ರ ಸೇವೆ ಮಾಡ್ತಾ ಇಲ್ಲ, ಬಟ್ ನಾನು ನೀವುಗಳು ದೇವ್ರ ಸೇವೆ ಮಾಡ್ತಾರೆ. ಆದ್ರಿಂದ ನಾವು ದೇವರಿಂದ ಆರಿಸಲ್ಪಟ್ಟವರಾಗಿದ್ದೇವೆ. ದೇವರಿಂದ ಆರಿಸಲ್ಪಟ್ಟವರು ಎಂತವರಾಗಿರ್ಬೇಕಂದ್ರೆ ಪ್ರತಿಷ್ಠರು, ಪ್ರಿಯರು ಆಗಿರುವುದರಿಂದ ನೀವೇನಾಗಿದ್ದೀರಾ ಅಂದ್ರೆ ಪ್ರತಿಷ್ಠವಾಗಿದ್ದೀರಾ. ಒಂದು ಕಾರ್ಯಕ್ಕೆ ಪ್ರತಿಷ್ಠೆ ಮಾಡಿದ ಹಾಗೆ ನಿಮ್ಮ ಜೀವಿತಗಳಲ್ಲಿ ನೀವು ಪ್ರತಿಷ್ಠಿಸಲ್ಪಟ್ಟವರಾಗಿದ್ದೀರಿ. ನೋಡ್ರಿ, ಪ್ರಿಯರು ಆಗಿರುವುದರಿಂದ ಕನಿಕರ. ಮೊದಲನೇದಾಗಿ ಕನಿಕರವನ್ನ ನಾವು ಹೊಂದಿಕೊಳ್ಳಬೇಕು. ಕನಿಕರ ಅಂದ್ರೆ ಏನು? ಬಡವರನ್ನ ನೋಡುವಾಗ, ದಿಕ್ಕಿಲ್ಲದವರನ್ನ ನೋಡುವಾಗ, ಅನಾಥರನ್ನ ನೋಡುವಾಗ, ವಿಧವೆಯರನ್ನ ನೋಡುವಾಗ, ಏನು ಇಲ್ಲದವರನ್ನ ನೋಡುವಾಗ ನಾವು ಕನಿಕರ ಪಡಬೇಕು. ದಯೆ ಅಂದ್ರೆ ಏನು ಅಂದ್ರೆ ದಯೆ ತೋರಿಸುವಂಥದ್ದು. ಭಿಕ್ಷೆ ಬೇಡ್ತಾ ಇರುವವರಿಗೆ ದಯೆ ತೋರಿಸುವಂಥದ್ದಾಗಿರ್ಬೋದು. ರೋಡಲ್ಲಿ ಒಬ್ಬ ಕುರುಡ ಕ್ರಾಸ್ ಮಾಡ್ತಾ ಇರ್ತಾನೆ, ಅಂತವರಿಗೆ ದಯೆ ತೋರಿಸುವಂಥದ್ದಾಗಿರ್ಬೋದು. ದೀನಭಾವ ಅಂದ್ರೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂಥದ್ದು. ನಾವು ಯಾವಾಗಲೂ ಕೂಡ ತಗ್ಗಿಸಲ್ಪಡುವಂಥದ್ದು. ದೀನಭಾವ ಕೆಳಗಿನ ಮನೋಭಾವನೆ ಅಂದ್ರೆ ನಮ್ಮನ್ನ ಯಾವಾಗ್ಲೂ ನಾನೇ ದೊಡ್ಡವನು ಅಂತ ಹೇಳ್ಕೊಳ್ಳೋದಲ್ಲ, ಬದಲಾಗಿ ನನ್ನ ದೇವರಿಗಿಂತ ಯಾವುದು ಅಲ್ಲಪ್ಪ, ಎಲ್ಲವೂ ನನ್ನ ದೇವರೇ ದೊಡ್ಡವನಾಗಿದ್ದಾನೆ, ನನ್ನನ್ನು ದೇವರು ಕರೆದು ದೇವರು ನಡೆಸ್ತಾ ಇದ್ದಾನೆ, ದೇವರೇ ಎಲ್ಲವೂ ಅಂತೇಳಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಂಥದ್ದು. ಯಾವುದೇ ವ್ಯಕ್ತಿಯಾಗೂ ನಾವು ದೊಡ್ಡವರಲ್ಲ, ಯಾವುದೇ ವ್ಯಕ್ತಿತ್ವಗಳಿಂದಲೂ ದೊಡ್ಡವರಲ್ಲ, ಬದಲಾಗಿ ನಾವು ದೀನ ಭಾವವನ್ನ ಧರಿಸ್ಕೊಳ್ಬೇಕು. ನಾಲ್ಕನೇದಾಗಿ ದೇವರಾತ್ಮ ಹೇಳುವಂತ ಕೈ ಸಾತ್ವಿಕತ್ವ ಅಂದ್ರೆ ಏನು? ಸಾಧನೆ ಉಳ್ಳವಂತ ಅಂದ್ರೆ ಸಮಾಧಾನವಾಗಿರುವಂಥದ್ದು, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಂದ್ರೆ ಸಾಧು ಪ್ರಾಣಿಗಳು ಎಂಬುದಾಗಿ ಹೇಳ್ಬೋದು. ಸಾಧುವಾಗಿರುವಂಥದ್ದು, ಯಾವುದೇ ವಿಚಾರಗಳಲ್ಲಿ ಕೋಪ ಮಾಡಿಕೊಳ್ಳದೆ ಯಾವಾಗಲೂ ನಗುತ್ತಾ ಒಳ್ಳೆ ರೀತಿಯಲ್ಲಿ ಸಾತ್ವಿಕತ್ವ. ದೀರ್ಘಶಾಂತಿ. ನೋಡ್ರಿ, ದೀರ್ಘಶಾಂತಿ ಇದು ತುಂಬಾ ಬಹಳ ಕಠಿಣವಾದಂತ ಒಂದು ಕಾರ್ಯ. ದೀರ್ಘಶಾಂತಿ ಯಾವಾಗಲೂ ಸಮಾಧಾನದಿಂದ ಇರುವಂಥದ್ದು, ಯಾವಾಗಲೂ ಸಮಾಧಾನವನ್ನು ಧರಿಸಿಕೊಳ್ಳುವಂಥದ್ದು ಎಂಬ ಸದ್ಗುಣಗಳನ್ನ ಧರಿಸಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡಿ. ಈ ಸದ್ಗುಣಗಳನ್ನ ನಾವು ಧರಿಸಿಕೊಂಡ್ರೆ ಮಾತ್ರ ದೇವರಿಂದ ಆರಿಸಿಕೊಂಡವರಾಗಿದ್ದೇವೆ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆದ್ರಿಂದ ನಮ್ಮೊಳಗಡೆ ಈ ಸದ್ಗುಣಗಳಿರಬೇಕು. ಯಾವುದು? ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ. ಈ 5 ಸದ್ಗುಣಗಳು, 5 ರೀತಿಯ ಸದ್ಗುಣಗಳು ನಮ್ಮೊಳಗಡೆ ಇರೋದಾದ್ರೆ ನೀವುಗಳು ದೇವರಿಂದ ಆರಿಸಲ್ಪಟ್ಟವರಾಗಿದ್ದೇವೆ, ದೇವರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟವರಾಗಿದ್ದೇವೆ, ದೇವರಿಗೆ ಪ್ರಿಯರಾಗಿದ್ದೇವೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಮ್ಮೊಳಗಡೆ ಈ 5 ಗುಣಗಳು
ಇರಲೇಬೇಕು. ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ಈ 5 ಗುಣಲಕ್ಷಣಗಳು ಬೆಳೆಸ್ಕೊಳ್ಬೇಕು. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನ ತಂದೆಯ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ದಿನದಲ್ಲಿ ಕರ್ತನೇ ನಿನ್ನ ವಾಕ್ಯವನ್ನು ಕೇಳುವಂತ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಹೌದು ಸ್ವಾಮಿ, ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ಈಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳ್ರಿ ಎಂಬ ವಾಕ್ಯಗಳ ಮುಖಾಂತರ ನನ್ನೊಟ್ಟಿಗೂ ವಿಶೇಷವಾಗಿ ವಾಕ್ಯ ಕೇಳುತ್ತಿರುವ ಪ್ರತಿಯೊಬ್ಬರೊಟ್ಟಿಗೂ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ವಾಕ್ಯವನ್ನು ಕೇಳುವಾಗ ಪ್ರತಿಯೊಬ್ಬರು ಯಾವರಿಂದ ಆರಿಸಿಕೊಂಡಿದ್ದಾರೆ, ಯಾವುದರಿಂದ ಆರಿಸಲ್ಪಟ್ಟಿದ್ದಾರೆ ಎಂಬ ಸ್ಪಷ್ಟವಾದಂತ ಬೋಧನೆಯನ್ನು ಕರ್ತನೆ ತಿಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಅವರ ಮನೋನೇತ್ರಗಳು ತೆರೆಯಲ್ಪಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಸಮರ್ಪಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾನೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.